ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾನು ನಿಮಗೆ ಒಂದು ಹೊಸ ಇನ್ಫಾರ್ಮೇಷನ್ ಜೊತೆಗೆ ಬಂದಿದ್ದೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ಸೆಕೆಂಡ್ PUC ಎಕ್ಸಾಮ್ ಆಗಿದೆ. ಇವಾಗ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಓನ್ಲಿ ಫಾರ್ ದ ರಿಸಲ್ಟ್ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ರಿಸಲ್ಟ್ನ ಯಾವಾಗ ಅಂತ ಎಕ್ಸೈಟಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಕೂಡ ಲೈಕ್ ಕೂಡ ಕೊಡಿ. ಮತ್ತು ತುಂಬ ಕಡೆ ಯಾವುದ್ಯಾವುದೋ ಡೇಟ್ ಎಲ್ಲ ಬರ್ತಾ ಇದೆ, ಈ ದಿನ ಆ ದಿನ ರಿಸಲ್ಟು ಅಂತ. ಬಟ್ ಸರಿಯಾಗಿ ಯಾರಿಗೂ ಕೂಡ ಗೊತ್ತಿಲ್ಲ ಯಾವಾಗ ಒಂದು ಸೆಕೆಂಡ್ ಇಯರ್ ಎಕ್ಸಾಮ್ದು ರಿಸಲ್ಟ್ ಬರುತ್ತೆ ಅಂತ. ಸರಿಯಾದ ಇನ್ಫಾರ್ಮೇಷನ್ನ ಇವಾಗ ತಾನೇ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿದೆ. ಇವಾಗ ಅವರು ಒಂದು ಅಫಿಷಿಯಲ್ ಆಗಿ ಕೂಡ ಹೇಳಿದ್ದಾರೆ. ಇವಾಗ ಬಂದಿದೆ ರಿಸಲ್ಟ್, ಯಾವಾಗ ಬರುತ್ತೆ ಅಂತ ಕೂಡ ಒಂದು ಡೇಟ್ನ ಕೂಡ ಅವರು ತಿಳಿಸಿದ್ದಾರೆ. ಆ ಒಂದು ವಿಷಯನ ನಾನು ಈಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ಎಲ್ಲರೂ ಕೂಡ ಒಂದು ವಿಡಿಯೋನ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸೆಕೆಂಡ್ PUC ಎಕ್ಸಾಮ್ ಆಗಿ ಈಗ ಒನ್ ವೀಕ್ ಮೇಲೆ 10 ಡೇಸ್ ಆಗಿರ್ಬೋದೇನೋ, 10 ಡೇಸ್ ಆಗಿದೆ. ಬಟ್ ಇನ್ನು ರಿಸಲ್ಟ್ಗೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಮೊದಲು ತುಂಬ ಟೈಮ್ ತೊಗೋತಾ ಇದ್ರು ಸೆಕೆಂಡ್ PUC ರಿಸಲ್ಟ್ನ ಹೇಳೋಕ್ಕೆ. ಬಟ್ ಈಗ ಆ ಥರ ಇಲ್ಲ, ತುಂಬ ಸ್ಪೀಡಪ್ ಆಗಿ ರಿಸಲ್ಟ್ನ ಬರ್ತಾ ಇದೆ. ವರ್ಷಕ್ಕೆ 3 ಎಕ್ಸಾಮ್ ಇರೋದ್ರಿಂದ ಅದು ರಿಸಲ್ಟ್ ಕೂಡ ಬೇಗನೆ ಬರ್ತಾ ಇದೆ. ಸೆಕೆಂಡ್ PUC ರಿಸಲ್ಟ್ ಬಂದ ತಕ್ಷಣ ಅವರು ಸೆಕೆಂಡ್ PUCಗೆ ಸೆಕೆಂಡ್ ಎಕ್ಸಾಮ್ಗೆ ಅಪ್ಲೈ ಮಾಡಬಹುದು. ಓಕೆನಾ? ಅದಕ್ಕೋಸ್ಕರ ಇವಾಗ ಬೇಗನೆ ರಿಸಲ್ಟ್ ಕೂಡ ಬರ್ತಾ ಇದೆ. ಇವಾಗ ಎಕ್ಸಾಮ್ ಆದ ಒಂದು 15 ಡೇಸ್ ಒಳಗೇ ರಿಸಲ್ಟ್ ಎಲ್ಲ ಕಡೆ ಬರ್ತಾ ಇದೆ. 2 ಇಯರ್ಸ್ ಬ್ಯಾಕಿಂದ ಬರ್ತಾ ಇದೆ ಈ ರೀತಿ ಬೇಗ ರಿಸಲ್ಟ್ ಅಂತಲೇ ಹೇಳ್ಬೋದು. ಈ ವರ್ಷ ಕೂಡ ರಿಸಲ್ಟ್ ಕೂಡ ಕೊಡ್ತಾರೆ. ಇವಾಗ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ ಬಗ್ಗೆ ಒಂದು ಹೊಸ ಅಪ್ಡೇಟ್ನ ಕೂಡ ಏನು ಬಂದಿದೆ ಅಂತ ತಿಳಿಸಿದ್ದಾರೆ. ಅಂದರೆ ಇದು ಒಂದು ಅಫಿಷಿಯಲ್ ನ್ಯೂಸ್ ಆಗಿದೆ. ಹಾಗೆ ಇದು ಏಪ್ರಿಲ್ 5ನೇ ತಾರೀಕು ಸೆಕೆಂಡ್ PUC ರಿಸಲ್ಟ್ ಬರುತ್ತೆ ಅಂತ ಅವರು ತಿಳಿಸಿದ್ದಾರೆ. ಇದನ್ನು ಅವರು ಒಂದು ಪ್ರೆಸ್ ಮೀಟ್ ಮಾಡೋವರೆಗೂ ಕಾಯಬೇಕು. ಸೊ ಇನ್ನು 3-4 ಡೇಸಲ್ಲಿ ಎಕ್ಸಾಮ್ನ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ಅವರು ಪ್ರೆಸ್ ಮೀಟ್ ಮಾಡೋವರೆಗೂ ನೀವು ಕಾಯಬೇಕಾಗತ್ತೆ. ಅದ್ರ ಜೊತೆಗೆ ಈಗ ಯಾರೆಲ್ಲ ಸೆಕೆಂಡ್ ಇಯರ್ ಎಕ್ಸಾಮ್ನ ಬರೆದಿದ್ದೀರೋ ಅವರಿಗೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಎಲ್ಲರಿಗೂ ಕೂಡ ಚೆನ್ನಾಗಿ ಪಾಸ್ ಆಗಿ ಅಂತ ನನ್ನ ಕಡೆಯಿಂದ ಒಂದು ವಿಶಸ್ನ ತಿಳಿಸ್ತಾ ಇದ್ದೀನಿ. ಸೊ ಗೈಸ್, ಈ ಒಂದು ವಿಷಯ ನಿಮಗೆ ತುಂಬ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.